ಗಂಧದ ಗುಡಿ ಚಲನಚಿತ್ರದ ಕನ್ನಡದಲ್ಲಿ ರಿವ್ಯೂ. ಗಂಧದ ಗುಡಿ ಅಮೋಘ ವರ್ಷ ಜಿ.ಎಸ್. ನಿರ್ದೇಶಿಸಿದ 2022ರ ಭಾರತೀಯ ಕನ್ನಡ ಭಾಷೆಯ ಡಾಕ್ಯು-ಡ್ರಾಮಾ ಚಲನಚಿತ್ರವಾಗಿದೆ. ಇದರಲ್ಲಿ ಸ್ವತಃ ಪುನೀತ್ ರಾಜ್ಕುಮಾರ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಚಿತ್ರವು ನಟ ಪುನೀತ್ ರಾಜ್ಕುಮಾರ್ ಅವರ ಕನಸಿನ ಕೂಸಾಗಿತ್ತು. ಚಲನಚಿತ್ರವು 28 ಅಕ್ಟೋಬರ್ 2022ರಂದು ಬಿಡುಗಡೆಯಾಯಿತು. ನಿರ್ದೇಶನ ಅಮೋಘ ವರ್ಷ ಜಿ.ಎಸ್. ನಿರ್ಮಾಪಕ ಅಶ್ವಿನಿ ಪುನೀತ್ ರಾಜ್ಕುಮಾರ್. ಪಾತ್ರವರ್ಗ ಪುನೀತ್ ರಾಜ್ಕುಮಾರ್, ಅಮೋಘ ವರ್ಷ ಜಿ.ಎಸ್. ಸಂಗೀತ ಬಿ. ಅಜನೀಶ್ ಲೋಕನಾಥ್. ಛಾಯಾಗ್ರಹಣ ಪ್ರತೀಕ್ ಶೆಟ್ಟಿ. ಸಂಕಲನ ಪ್ರತೀಕ್ ಶೆಟ್ಟಿ. ಸ್ಟುಡಿಯೋ ಪಿ.ಆರ್.ಕೆ. ಪ್ರೊಡಕ್ಷನ್. ಬಿಡುಗಡೆಯಾಗಿದ್ದು 28 ಅಕ್ಟೋಬರ್ 2022. ಅವಧಿ 98 ನಿಮಿಷಗಳು. ದೇಶ ಭಾರತ. ಭಾಷೆ ಕನ್ನಡ. ಪುನೀತ್ ಅವರ ಅನ್ವೇಷಣೆ ಕರ್ನಾಟಕ ರಾಜ್ಯದ ಪರಿಸರ ವ್ಯವಸ್ಥೆ ಮತ್ತು ಅದರ ವಿಶೇಷತೆ ಕುರಿತು ಕರ್ನಾಟಕದ ಜನರಿಗೆ ತಿಳಿಸುವುದಾಗಿ ಗಂಧದ ಗುಡಿ ಚಲನಚಿತ್ರವನ್ನು ನಿರ್ಮಾಣ ಮಾಡಿದರು. ಆವರಣ ಪುನೀತ್ ರಾಜ್ಕುಮಾರ್ ಅವರ ಇಚ್ಛಾಶಕ್ತಿ, ಪ್ರವಾಸ ಮತ್ತು ಸಾಹಸ ಪ್ರಿಯರು ಕರ್ನಾಟಕದ ಶ್ರೀಮಂತ ಜೈವಿಕ ವೈವಿಧ್ಯತೆಯನ್ನು ಅನ್ವೇಷಿಸಲು ನಿರ್ಧರಿಸಿದರು. ಇದಕ್ಕಾಗಿ ಅವರು ಪ್ರಶಸ್ತಿ ವಿಜೇತ ವನ್ಯಜೀವಿ ಚಲನಚಿತ್ರದ ನಿರ್ಮಾಪಕ ಅಮೋಘ ವರ್ಷ ಜಿ.ಎಸ್. ಅವರೊಂದಿಗೆ ಕೈಜೋಡಿಸಿದರು. ಒಟ್ಟಾಗಿ ಅವರು ರಾಜ್ಯದ ಉದ್ದಗಲ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸುತ್ತಾರೆ. ಪಾತ್ರವರ್ಗ ಪುನೀತ್ ರಾಜ್ಕುಮಾರ್, ಅಮೋಘ ವರ್ಷ ಜಿ.ಎಸ್. ಅಶ್ವಿನಿ ಪುನೀತ್ ರಾಜ್ಕುಮಾರ್. ಬಿಡುಗಡೆ ಚಲನಚಿತ್ರವು 28 ಅಕ್ಟೋಬರ್ 2022ರಂದು ಬಿಡುಗಡೆಯಾಯಿತು. ಗಂಧದ ಗುಡಿ ಚಲನಚಿತ್ರದ ರಿವ್ಯೂ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.